ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬದನೆಕಾಯಿ ಪ್ಲಾಟ್ನಲ್ಲಿ ಇದ್ದೇವೆ. ಈ ಪ್ಲಾಟ್ಗೆ 5 ವಾರ ಕಂಪ್ಲೀಟ್ ಆಗಿದೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಕಂಪೇರ್ ಟು ಲಾಸ್ಟ್ ವೀಕ್, ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಇಲ್ಲಿ ನೋಡ್ಬೋದು ತಾವು. ಬದನೆಕಾಯಿ ಹೈಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. 5ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ ಡ್ರಿಪ್ ಮುಖಾಂತರ ನಾವು NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಬಯೋ ಫರ್ಟಿಲೈಸರನ್ನು ಈ ಪ್ಲಾಟ್ಗೆ ನಾವು ಬಿಟ್ಟಿದ್ದೀವಿ. ಈ ತರಹ ನಾವು 5ನೇ ವಾರದಲ್ಲಿ ಡ್ರಿಪ್ ಮುಖಾಂತರ ಇದಕ್ಕೆ ಬಯೋ ಫರ್ಟಿಲೈಸರ್ ಡೋಸನ್ನು ಬಿಟ್ಟಿದ್ದೀವಿ. ನಾನು ಎಲ್ಲ ರೈತ ಬಾಂಧವರಿಗೆ ವಿನಂತಿಯನ್ನು ಮಾಡ್ತೀನಿ, ತಾವು ಸಹ ತಮ್ಮ ಪ್ಲಾಟ್ದಲ್ಲಿ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಈ ಬಯೋ ಫರ್ಟಿಲೈಸರ್ ಡೋಸನ್ನು ಬಿಡಬೇಕಂಥೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯಾಕಪ್ಪ ಅಂದರೆ ನಾವು ಫರ್ಟಿಲೈಸರ್ ಡೋಸನ್ನು ಬಿಡ್ತಾ ಇರ್ತೀವಿ. ಪ್ರತಿ ವೀಕಿಗೆ ನಾವು ಫರ್ಟಿಲೈಸರ್ ಡೋಸನ್ನು ಬಿಡ್ತಾ ಇರ್ತೀವಿ. 3 ಅಥವಾ 4 ಫರ್ಟಿಲೈಸರ್ ಡೋಸ್ ಆದಮೇಲೆ ತಾವು ಅಟ್ಲೀಸ್ಟ್ ಒಂದು ಡೋಸನ್ನು ಬಯೋ ಫರ್ಟಿಲೈಸರ್ ಡೋಸ್ ಅಂಥೇಳಿ ಬಿಡಬೇಕು. ಇದರಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ಸಾಯಿಲ್ ಹೆಲ್ತ್ ಅಂತ ಹೇಳ್ತೀವಿ, ಆ ಸಾಯಿಲ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗತ್ತೆ. 3 ಅಥವಾ 4 ಫರ್ಟಿಲೈಸರ್ ಡೋಸ್ ಆದಮೇಲೆ ಒಂದು ಡೋಸ್ ಬಯೋ ಫರ್ಟಿಲೈಸರ್ ಡೋಸ್ ಅಂಥೇಳಿ ತಾವು ಬಿಡಬೇಕು. ನಾವು 5ನೇ ವಾರದಲ್ಲಿ ಈ ಪ್ಲಾಟ್ಗೆ ಬಯೋ ಫರ್ಟಿಲೈಸರ್ ಡೋಸನ್ನು ಬಿಟ್ಟಿದ್ದೀವಿ. ತಾವು ನೋಡ್ಬೋದು, ಕಂಪೇರ್ ಟು ಲಾಸ್ಟ್ ವೀಕ್ ತುಂಬಾ ಚೆನ್ನಾಗಿ ಹೈಟ್ ಬಂದಿದೆ. ಹಾಗೂ ತಾವು ನೋಡ್ಬೋದು, ಎಲೆಗಳು ಹಾಗೂ ಕವಲುಗಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾವೆ. ತಾವು ನೋಡಿ, ಕವಲುಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈ ತರಹ 5ನೇ ವಾರದಲ್ಲಿ ನಾವು ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. 5ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ 4ನೇ ಸ್ಪ್ರೇಯನ್ನು ತಗೊಂಡಿವಿ. ಸ್ಪ್ರೇದಲ್ಲಿ ನಾವು ಈ ಪ್ಲಾಟ್ಗೆ ಜಿಬ್ರಾಲಿಕ್ ಆ್ಯಸಿಡ್ 0.001% ಈ ಟಾನಿಕನ್ನು ಈ ಪ್ಲಾಟ್ಗೆ ನಾವು ಯೂಸನ್ನು ಮಾಡಿದ್ದೀವಿ. ಈ ತರಹ ನಾವು 5ನೇ ವಾರದಲ್ಲಿ 5ನೇ ಡ್ರಿಪ್ ಡೋಸ್ ಹಾಗೂ 4ನೇ ಸ್ಪ್ರೇ ಈ ತರಹ ನಾವು ಈ ಪ್ಲಾಟ್ಗೆ ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಕಂಪೇರ್ ಟು 4ನೇ ವಾರ, ಈ ವಾರ ತುಂಬಾ ಗ್ರೋತ್ ಆಗಿದೆ. ತಾವು ನೋಡ್ಬೋದು, ಈ ತರಹ ಗ್ರೋತ್ ಆಗಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.